ಕೆಲವೊಮ್ಮೆ ನಮ್ಮ ಮನೆಗಳಲ್ಲಿ ನಡೆಯುವಂತ ಘಟನೆಗಳಲ್ಲಿ ಕೆಲವೊಂದು ಸೂಚನೆಗಳು ಅಡಗಿರುತ್ತವೆ. ಆ ಸಂಕೇತಗಳು ಸೂಚನೆಗಳನ್ನ ನಾವು ಅರ್ಥ ಮಾಡಿಕೊಂಡ್ರೆ ಮುಂದೆ ಬರುವಂತ ಕಷ್ಟಗಳು ದಾರಿದ್ರ್ಯಗಳಿಂದ ದೂರವಾಗಬಹುದು. ಹೌದು, ಈ ವಿಡಿಯೋದಲ್ಲಿ ಬಡತನ ಮತ್ತು ದಾರಿದ್ರ್ಯದ ಸೂಚನೆಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋಣ. ಮನೆಗೆ ಯಾವುದಾದ್ರೂ ಸಂಕಷ್ಟಗಳು ಬರುವುದಾದ್ರೆ ಅದರ ಪರಿಣಾಮವು ಮೊಟ್ಟ ಮೊದಲ ಬಾರಿಗೆ ತುಳಸಿ ಗಿಡದ ಮೇಲೆಯೇ ಬೀಳುತ್ತೆ. ತುಳಸಿ ಗಿಡವು ಸಂಪೂರ್ಣವಾಗಿ ಒಣಗಲು ಶುರುವಾಗುತ್ತೆ. ಇದು ಮನೆಗೆ ಬಡತನ ಬರುವಂತ ಸೂಚನೆಯನ್ನ ಕೊಡುತ್ತೆ. ಆದ್ರಿಂದ ತುಳಸಿ ಗಿಡವನ್ನ ತುಂಬಾ ಜೋಪಾನವಾಗಿ ನೋಡಿಕೊಳ್ಳಬೇಕು. ಮತ್ತೆ ನಾವು ತಿನ್ನುವಂತ ಪದಾರ್ಥಗಳನ್ನ ಕಪ್ಪು ಇರುವೆಗಳು ತಿಂತಾ ಇದ್ರೆ ಅದು ನಿಮ್ಮ ಮುಂಬರುವ ಕೆಟ್ಟ ಸಮಯದ ಮುನ್ಸೂಚನೆಯಾಗಿರುತ್ತೆ. ಅದೇ ರೀತಿ ನಾವೇ ಹೋಗಿ ಕೆಲವೊಂದು ಸಿಹಿ ಪದಾರ್ಥಗಳನ್ನ ಕಪ್ಪು ಇರುವೆಗಳಿಗೆ ಹಾಕಿದ್ರೆ ಅದರಿಂದ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಮ ಮನೆಯ ಮುಂದೆ ಇರುವಂತ ಗಿಡಗಳು, ಸಸ್ಯಗಳು, ಮರಗಳು ಒಣಗಲು ಶುರುವಾದ್ರೆ ಅವುಗಳನ್ನ ಸಾಧ್ಯವಾದ್ರೆ ಅತಿ ಶೀಘ್ರದಲ್ಲೇ ಕತ್ತರಿಸಿ ತೆಗೆದು ಹಾಕಿಬಿಡಿ. ಏಕೆಂದ್ರೆ ಮನೆಯ ಹತ್ತಿರ ಇರುವಂತ ಗಿಡ ಮರಗಳು ಇದ್ದಕ್ಕಿದ್ದಂತೆ ಒಣಗಲು ಪ್ರಾರಂಭಿಸಿದ್ರೆ ಅದೊಂದು ಅಶುಭದ ಸಂಕೇತವಾಗಿರುತ್ತೆ. ನಿಮ್ಗೆ ಯಾವುದಾದ್ರೂ ವ್ಯವಹಾರದಲ್ಲಿ ನಷ್ಟ ಉಂಟಾಗುತ್ತವೆ ಎಂಬ ಸೂಚನೆಯಾಗಿರುತ್ತೆ. ಆದ್ರಿಂದ ಗಿಡ ಮರಗಳು ಸಸ್ಯಗಳನ್ನ ಒಣಗಲು ಬಿಡಬಾರ್ದು. ಪ್ರತಿನಿತ್ಯ ಅವುಗಳಿಗೆ ನೀರನ್ನ ಹಾಕಬೇಕು. ಮತ್ತೆ ಮನೆಯಲ್ಲಿ ಇರುವಂತ ಪೊರಕೆಯು ಲಕ್ಷ್ಮೀದೇವಿಯ ಪ್ರತಿರೂಪವಾಗಿರುತ್ತೆ. ಯಾಕಂದ್ರೆ ಪೊರಕೆಯು ಮನೆಯಲ್ಲಿರುವ ಕಸ ಎಂಬ ದರಿದ್ರವನ್ನ ಹೊರಹಾಕುತ್ತದೆ. ಇದರಿಂದ ಮನೆಗೆ ಸುಖ ಸಮೃದ್ಧಿ ಬರುವಂತ ಸಾಧ್ಯತೆ ಇರುತ್ತೆ. ಇಂತಹ ಪೊರಕೆಯ ಮೇಲೆ ಯಾವತ್ತೂ ಕೂಡ ಕಾಲನ್ನ ಇಡಬಾರದು, ಅಂದ್ರೆ ಕಾಲಿನಿಂದ ತುಳಿಯಬಾರದು. ಇದರಿಂದ ಲಕ್ಷ್ಮೀದೇವಿಗೆ ಅಪಮಾನ ಮಾಡಿದಂತಾಗುತ್ತೆ. ಮನೆಯಲ್ಲಿರುವ ಪುಟಾಣಿ ಮಕ್ಕಳು ಪೊರಕೆಯನ್ನ ಹಿಡ್ಕೊಂಡು ಇದ್ದಕ್ಕಿದ್ದಂತೆ ಮನೆಯನ್ನ ಗುಡಿಸಿದ್ರೆ ಆ ಮನೆಗೆ ಯಾರೋ ಒಳ್ಳೆಯ ಅತಿಥಿಗಳು ಬರುತ್ತಾರೆ ಎಂಬ ಸಂಕೇತವಾಗಿರುತ್ತೆ. ಹಾಗೆ ಸೂರ್ಯಾಸ್ತದ ನಂತರ ಮನೆಯಲ್ಲಿ ಪೊರಕೆಯನ್ನ ಹೆಚ್ಚಾಗಿ ಬಳಸಬಾರ್ದು. ಏಕೆಂದರೆ ಅದು ಮನುಷ್ಯನ ದಾರಿದ್ರ್ಯಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಹೇಳಲಾಗುತ್ತೆ. ಅದೇ ರೀತಿ ಮನೆಯಿಂದ ಯಾರಾದ್ರೂ ಹೊರಗಡೆ ಹೋಗ್ತಿದ್ದಾರೆ ಎಂದಾಗ ಆ ಸಮಯದಲ್ಲಿ ಮನೆಯ ಕಸವನ್ನ ಗುಡಿಸಲೇಬಾರದು. ಇದರಿಂದ ಏನಾದ್ರೂ ಸಮಸ್ಯೆ ಉಂಟಾಗಬಹುದು. ಆದ್ದರಿಂದ ಸ್ವಲ್ಪ ಸಮಯದ ನಂತರ ದೇವರನ್ನ ಪ್ರಾರ್ಥಿಸಿ ಆ ಕಸವನ್ನ ಗುಡಿಸಬಹುದು. ಅದರಿಂದ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಮತ್ತು ಪೊರಕೆಯನ್ನ ಹೊರಗಿನವರಿಗೆ ಯಾರಿಗೂ ಕಾಣದಂತೆ ಮರೆಯಾಗಿ ಇಡಬೇಕು. ಯಾರ ದೃಷ್ಟಿಯೂ ಪೊರಕೆಯ ಮೇಲೆ ಬೀಳಬಾರದು. ಅದನ್ನ ಹೇಗ್ಬೇಕೋ ಹಾಗೆ ಎಲ್ಲೆಂದರೆ ಅಲ್ಲಿ ಬಿಸಾಡುವುದರಿಂದ ಅಂತಹ ಮನೆಗಳಲ್ಲಿ ಆರ್ಥಿಕ ಸಂಕಷ್ಟವನ್ನ ಎದುರಿಸಬೇಕಾಗುತ್ತದೆ. ಹಸುಗಳಿಗೆ ಅಥವಾ ಬೇರೆ ಯಾವುದೇ ಪ್ರಾಣಿಗಳಿಗೆ ಪೊರಕೆಯಿಂದ ಹೊಡೆಯುವುದು ಕೂಡ ತುಂಬಾ ದೊಡ್ಡ ತಪ್ಪು. ಆ ರೀತಿ ಮಾಡಲೇಬಾರದು. ಇದರಿಂದ ಲಕ್ಷ್ಮೀದೇವಿಯು ಕೋಪಗೊಂಡು ಮನೆಯಿಂದ ಹೊರಟು ಹೋಗುತ್ತಾಳೆ. ಮತ್ತೆ ಯಾರ ಮನೆಗಳಲ್ಲಿ ಪ್ರತಿದಿನ ಹಾಲನ್ನ ಉಕ್ಕಿಸುತ್ತಾರೋ ಅಂಥ ಮನೆಗಳಲ್ಲಿ ಯಾವುದ್ಯಾವುದೋ ಕಾರಣಕ್ಕೆ ಖರ್ಚುಗಳು ಹೆಚ್ಚಾಗುತ್ತಲೇ ಇರ್ತವೆ. ಮನೆಯ ಸದಸ್ಯರಿಗೆ ಆರೋಗ್ಯ ಸಮಸ್ಯೆ ಕೂಡ ಎದುರಾಗಬಹುದು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಗಮನವಿರಲಿ. ಆದ್ರೆ ಕೆಲವರು ಹಾಲು ಉಕ್ಕಿದರೆ ತುಂಬಾ ಒಳ್ಳೆಯದ್ದು ಅಂತ ನಂಬ್ತಾರೆ. ಹೌದು, ಆದ್ರೆ ಪ್ರತಿದಿನವೂ ಈ ರೀತಿ ಹಾಲು ಉಕ್ಕುವುದು ಒಳ್ಳೆಯದಲ್ಲ. ನಂತರ ನೀವು ಯಾವುದಾದರೂ ಕೆಲಸದ ಮೇಲೆ ಹೊರಗಡೆ ಹೋಗಿ ವಾಪಸ್ಸು ಮನೆಗೆ ಬರುವಾಗ ನಿಮಗೆ ಮೊಟ್ಟ ಮೊದಲೇ ಬಾಗಿಲ ಮೇಲೆ ಹಲ್ಲಿಯ ದರ್ಶನವಾದರೆ ನಿಮ್ಮ ಕೆಟ್ಟ ಸಮಯವು ಅತಿ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಎಂಬ ಸೂಚನೆಯಾಗಿರುತ್ತೆ. ಹಾಗಂತ ಹಲ್ಲಿಗಳು ಮನೆಯಲ್ಲಿ ಕಾಣಿಸಿಕೊಳ್ಳುವುದು ದಾರಿದ್ರ್ಯವಲ್ಲ, ಅದು ಒಳ್ಳೆಯದ್ದೇ ಆಗಿರುತ್ತೆ. ಅವುಗಳು ಕೆಲವೊಂದು ಸೂಚನೆಯನ್ನ ಕೊಡಲು ಮನೆಯಲ್ಲಿ ಇರ್ತವೆ. ಒಂದು ವೇಳೆ ಹಲ್ಲಿಯು ನಿಮ್ಮ ಹಣೆಯ ಭಾಗದ ಮೇಲೆ ಬಿದ್ದರೆ ಅದು ನಿಮಗೆ ಶುಭದ ಸಂಕೇತವನ್ನ ಕೊಡುತ್ತದೆ. ಆದಷ್ಟು ಬೇಗ ನಿಮಗೆ ಯಾವುದಾದರೂ ಒಂದು ರೀತಿಯಲ್ಲಿ ಹಣ ಹರಿದು ಬರುತ್ತದೆ ಎಂಬ ಸಂಕೇತವಾಗಿರುತ್ತೆ. ಹಾಗೆ ಒಂದು ವೇಳೆ ಹಲ್ಲಿಯು ನಿಮ್ಮ ತಲೆಯ ಮೇಲೆ ಅಥವಾ ನಿಮ್ಮ ತಲೆಯ ಕೂದಲಿನ ಮೇಲೆ ಬಿದ್ದರೆ ಅದೊಂದು ಅಶುಭದ ಸಂಕೇತವಾಗಿರುತ್ತದೆ. ಇದರ ಅರ್ಥ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ಸಂಕಷ್ಟಗಳು ಬರಲಿವೆ ಎಂಬ ಸಂಕೇತವಾಗಿರುತ್ತದೆ. ಇದರಿಂದ ನಿಮಗೂ ಕೂಡ ಏನಾದ್ರೂ ಅಪಾಯಗಳು ಆಗುವ ಸಾಧ್ಯತೆಗಳಿರುತ್ತೆ. ಇದೇ ರೀತಿ ನಮ್ಮ ಕಣ್ಣುಗಳು ಒಡೆಯುವುದು ಕೂಡ ಕೆಲವೊಂದಷ್ಟು ಸೂಚನೆಯನ್ನ ಕೊಡುತ್ತೆ. ಮಹಿಳೆಯರಿಗೆ ಬಲಗಣ್ಣು ಒಡೆದುಕೊಂಡ್ರೆ ಅದು ಅಶುಭದ ಸಂಕೇತವಾಗಿರುತ್ತೆ. ಅದೇ ರೀತಿ ಪುರುಷರ ಎಡಗಣ್ಣು ಒಡೆದುಕೊಂಡರೆ ಅವರಿಗೆ ಅದು ಕೆಟ್ಟ ಸೂಚನೆಯಾಗಿರುತ್ತೆ. ಆದ್ರೆ ಕೆಲವೊಂದಷ್ಟು ಜನರಿಗೆ ಇದು ವಿರುದ್ಧವೂ ಕೂಡ ಆಗಿರುತ್ತೆ. ಹಾಗೆ ಆಕಸ್ಮಿಕವಾಗಿ ಕಾಗೆಯು ಯಾರಾದ್ರೂ ಮಹಿಳೆಯ ತಲೆಯನ್ನ ತಾಕಿದರೆ ಆ ಮಹಿಳೆಯ ಗಂಡನಿಗೆ ಯಾವುದೋ ದೊಡ್ಡ ಆಪತ್ತು ಕಾದಿದೆ ಎಂಬ ಸೂಚನೆಯಾಗಿರುತ್ತೆ. ಹಾಗೆ ಯಾರ ಮನೆಯ ಹತ್ತಿರ ಬಹಳಷ್ಟು ಕಾಗೆಗಳು ಕೂಗಲು ಪ್ರಾರಂಭಿಸಿದರೆ
ಅದು ಆ ಮನೆಯ ಯಜಮಾನನಿಗೆ ಬರಲಿರುವ ಯಾವುದೋ ಸಂಕಷ್ಟದ ಸುಳಿವನ್ನ ಕೊಡುತ್ತೆ. ಮತ್ತೆ ಮನೆಯಲ್ಲಿರುವಂಥ ಗಾಜಿನ ವಸ್ತುಗಳು, ಪಿಂಗಾಣಿ ಅಥವಾ ಮಣ್ಣಿನಿಂದ ಮಾಡಿರುವಂಥ ವಸ್ತುಗಳು ಪದೇ ಪದೇ ಮನೆಯಲ್ಲಿ ಒಡೆದು ಹೋಗುತ್ತಿದ್ದರೆ ಅದು ಮುಂಬರುವ ದಾರಿದ್ರ್ಯದ ಸೂಚನೆಯಾಗಿರುತ್ತೆ. ಮತ್ತೆ ಮನೆಯ ಸೌಂದರ್ಯವನ್ನ ಹೆಚ್ಚಿಸಲು ಎಂದಿಗೂ ಸಹ ಪ್ಲಾಸ್ಟಿಕ್ ಹೂವುಗಳನ್ನ ಅಥವಾ ನಕಲಿ ಹೂವುಗಳನ್ನ ಬಳಸಬಾರದು. ದೇವರ ಫೋಟೋಗಳಿಗೂ ಕೂಡ ಪ್ಲಾಸ್ಟಿಕ್ ಹೂವುಗಳನ್ನ ಬಳಸಬಾರದು. ಇದರಿಂದ ದಾರಿದ್ರ್ಯವು ಮನೆಗೆ ಬರುವ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಹಾಗೆ ಯಾವ ಮನೆಯಲ್ಲಿ ಬೆಕ್ಕುಗಳು ಅಳುವುದು ಮತ್ತು ಜಗಳವಾಡುವುದು ಈ ರೀತಿ ನಡೆಯುತ್ತಲೇ ಇದ್ರೆ ಅದು ಒಂದು ಅಶುಭದ ಸಂಕೇತವಾಗಿರುತ್ತೆ. ಹಾಗಂತ ಬೆಕ್ಕುಗಳನ್ನ ಸಾಕುವುದು ತಪ್ಪು ಅಂತ ತಿಳಿಯಬೇಡಿ. ಬೆಕ್ಕುಗಳನ್ನ ಮನೆಯಲ್ಲಿ ಸಾಕುವುದರಿಂದ ಅವುಗಳು ಕೆಲವೊಂದು ಸೂಚನೆಗಳನ್ನ ಕೊಡುತ್ತವೆ. ಜೊತೆಗೆ ನೀವು ಎಂದಿಗೂ ಕೂಡ ಯಾವ ಮರಗಳಿಗೂ ಮೂತ್ರ ವಿಸರ್ಜನೆಯನ್ನ ಮಾಡಬಾರ್ದು. ಯಾಕಂದ್ರೆ ಮರಗಳಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಹೀಗಿರುವಾಗ ನೀವು ಮರಗಳಿಗೆ ಈ ರೀತಿ ಮಾಡೋದ್ರಿಂದ ನಿಮಗೆ ಊಹಿಸಲು ಆಗದಷ್ಟು ಕಷ್ಟಗಳು ಬರುತ್ತವೆ. ಆದ್ರಿಂದ ಎಂದಿಗೂ ಸಹ ಈ ತಪ್ಪನ್ನ ಮಾಡಲೇಬೇಡಿ. ಮತ್ತೆ ನಿಮ್ಮ ಮನೆಯಲ್ಲಿ ಮುರಿದ ಬಾಚಣಿಗೆಯನ್ನ ಇಡಲೇಬಾರದು. ಒಂದು ವೇಳೆ ನೀವು ಮುರಿದ ಬಾಚಣಿಗೆಯಿಂದ ಕೂದಲನ್ನ ಬಾಚುತ್ತಿದ್ದರೆ ಅದೊಂದು ತಪ್ಪು ಮಾರ್ಗವಾಗಿರುತ್ತೆ. ನೀವು ಮುರಿದ ಬಾಚಣಿಗೆಯನ್ನ ಮನೆಯಲ್ಲಿ ಇಟ್ಟಿದ್ರೆ ಅದರಿಂದ ಮನೆಗೆ ರಾಹುಕೇತುಗಳ ಆಗಮನವಾಗೋಕೆ ಸುಲಭವಾಗುತ್ತೆ. ಹಾಗೆ ಹಲ್ಲಿನಿಂದ ಉಗುರುಗಳನ್ನ ಕಚ್ಚುವುದು ಕೂಡ ಕೆಟ್ಟ ಅಭ್ಯಾಸವಾಗಿರುತ್ತೆ. ಹೀಗೆ ಮಾಡುವುದರಿಂದ ದಾರಿದ್ರ್ಯವು ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಮತ್ತು ಅದು ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ. ಹಾಗೆ ಯಾರು ಬೆಳಗ್ಗಿನ ಸಮಯದಲ್ಲಿ ತುಂಬಾ ತಡವಾಗಿ ಎದ್ದೇಳ್ತಾರೋ ಅಂಥವರ ಮನೆಗೂ ಕೂಡ ಬಡತನ ಬರುವ ಸಾಧ್ಯತೆ ಹೆಚ್ಚಾಗುತ್ತೆ. ನಂತರ ಯಾವ ಮನೆಯಲ್ಲಿ ಸ್ತ್ರೀ ಅಥವಾ ಮಹಿಳೆ ಯಾವಾಗಲೂ ಅಳುತ್ತಿರುತ್ತಾಳೋ, ಯಾವಾಗಲೂ ಜಗಳವಾಡುತ್ತಿರುತ್ತಾಳೋ ಅಂತಹ ಮನೆಯಲ್ಲಿ ದಾರಿದ್ರ್ಯವು ಬರುತ್ತೆ. ಏಕೆಂದರೆ ಸ್ತ್ರೀಯನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತೆ. ಹೀಗಿರುವಾಗ ಅಂತಹ ಸ್ತ್ರೀ ಯಾವಾಗಲೂ ಮನೆಯಲ್ಲಿ ಕೂಗಾಡುತ್ತಾ, ಅಳುತ್ತಾ, ಜಗಳವಾಡುತ್ತಾ ಇದ್ದರೆ ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿಯು ವಾಸವಿರುವುದಿಲ್ಲ ಎಂದು ಹೇಳಲಾಗುತ್ತೆ. ಹಾಗೆ ಶಾಸ್ತ್ರದಲ್ಲಿ ಊಟ ಮಾಡುವುದಕ್ಕೆ ಅದರದ್ದೇ ಆದಂಥ ನಿಯಮಗಳನ್ನ ಹೇಳಲಾಗಿದೆ. ಅವುಗಳನ್ನ ಹೊರತುಪಡಿಸಿ ಕೆಲವೊಂದಷ್ಟು ಜನರು ತಾವು ಮಲಗುವ ಹಾಸಿಗೆ ಮೇಲಿನೇ ಕುಳಿತು ಆಹಾರವನ್ನ ಸೇವಿಸುತ್ತಾರೆ. ಕುಟುಂಬದಲ್ಲಿನ ಯಾವುದೇ ಸದಸ್ಯ ಈ ತಪ್ಪನ್ನ ಮಾಡಿದ್ರೆ ಮನೆಯ ಎಲ್ಲಾ ಸದಸ್ಯರು ಈ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ. ಹಾಸಿಗೆಯ ಮೇಲೆ ಕುಳಿತು ಆಹಾರವನ್ನ ಸೇವಿಸುವುದು ನಾವು ಅನ್ನಪೂರ್ಣ ದೇವಿಗೆ ಅವಮಾನ ಮಾಡಿದಂತೆ ಆಗುತ್ತೆ. ಇದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಕೋಪಗೊಂಡು ನಿಮ್ಮ ಮನೆಯನ್ನ ತೊರೆದು ಹೋಗಬಹುದು. ಇನ್ನೂ ಮುಖ್ಯವಾಗಿ ಸಂಜೆ ಸಮಯದಲ್ಲಿ ಹಾಲು, ಉಪ್ಪು, ಸಕ್ಕರೆ, ಎಣ್ಣೆ, ಹಣ ಈ ರೀತಿ ವಸ್ತುಗಳನ್ನ ಯಾರಿಗಾದ್ರೂ ಬೇರೆ ಮನೆಯವರಿಗೆ ಕೊಡುವುದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಿಂದ ಹೊರಗೆ ಹೋಗುತ್ತಾಳೆ. ಇದರಿಂದ ನಿಮ್ಮ ಮನೆಗೆ ಬಡತನ, ದಾರಿದ್ರ್ಯ ಬರುತ್ತದೆ ಎನ್ನುವ ನಂಬಿಕೆ ಇದೆ. ಹಾಗೆ ಮನೆಯಲ್ಲಿ ನಿಂತ ಗಡಿಯಾರವನ್ನ ಇಡಬಾರದು. ಅದನ್ನ ಕೂಡಲೇ ಸರಿಪಡಿಸುವುದು ಉತ್ತಮ. ಇಲ್ಲವಾದರೆ ನಮಗೆ ಕೆಟ್ಟ ಸಮಯ ಬರುವ ಸಾಧ್ಯತೆಗಳು ಹೆಚ್ಚಾಗಿ ಬಡತನ ಬರಲು ಕಾರಣವಾಗುತ್ತದೆ. ಈ ರೀತಿ ನಮ್ಮ ಮನೆಯಲ್ಲಿ ನಡೆಯುವಂತ ಕೆಲ ಘಟನೆಗಳು ನಮಗೆ ಅನೇಕ ಸೂಚನೆಗಳನ್ನ ಕೊಡುತ್ತವೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.